ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದ್ದು ನಿತ್ಯವೂ ಕೂಡ ಒಂದಲ್ಲ ಒಂದು ರಂಗೀನ್ ಸುದ್ದಿಗಳು ಸಿಗ್ತಾ ಇರುವಂತದ್ದು. ಅದರಲ್ಲೂ ಮಂಡ್ಯ ಬಹಳ ಕುತೂಹಲ ಮೂಡಿಸಿತ್ತು. ಮೈತ್ರಿಪಾಳ್ಯದಲ್ಲಿ ಜೆಡಿಎಸ್ ಪಾಲಾಯಿತು. ಅದಾದ ಮೇಲೆ ಮುಂದಿನ ಹಂತ HBK ಏನ್ ಮಾಡ್ತಾರೆ, ಸುಮಲತಾ ಅವರನ್ನ ಭೇಟಿ ಆಗ್ತಾರಾ ಅಂತ ಅದ್ ನೋಡಿದ್ರೆ ಒಂದೇ ಭೇಟಿಯಲ್ಲೇ ಮುನಿಸು ಮುಗಿದು ಹೋಯ್ತಾ. ಕುಮಾರಸ್ವಾಮಿ ಸುಮಲತಾ ಭೇಟಿಯ ಇನ್ಸೈಡ್ ಕಹಾನಿಯನ್ನ ನಿಮ್ಮೆದುರಿಗಿಡ್ತಾ ಇದೆ. ಭಾರಿ ನಗು ಮುಖದಿಂದಲೇ HBK ಅವರನ್ನ ಸ್ವಾಗತಿಸಿದ್ದಾರೆ ಸುಮಲತಾ. ಹೇಗಿದ್ದೀರಿ ಅಕ್ಕ ಅಂತಲೇ ಮಾತಾರಂಭಿಸಿದ್ರು ಕುಮಾರಸ್ವಾಮಿ. ಅಂಬರೀಷ್ ಜೊತೆಗಿನ ಒಡನಾಟವನ್ನ ಸ್ಮರಿಸಿದ್ರು ಕುಮಾರಸ್ವಾಮಿ. ಅಭಿಷೇಕ್ ಸಿನಿಮಾ ಕರಿಯರ್ ಬಗ್ಗೆ ವಿಚಾರಿಸಿದ್ದಾರೆ HBK. ಈ ರೀತಿ ಭಾರಿ ಸ್ನೇಹ ಪ್ರೇಮ ಕಂಡು ಬಂದಿದೆ. ಮಂಡ್ಯದಲ್ಲಿ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ HBK. ಮುಂದೆ ಸ್ಥಾನಮಾನ ನೀಡುವ ಬಗ್ಗೆ ಕೂಡ ಭರವಸೆಗಳನ್ನ ಕೊಡಲಾಗಿರುವಂಥದ್ದು. ಅಮಿತ್ ಶಾ ಮೋದಿ ಬಳಿ ಮಾತನಾಡೋ ಬಗ್ಗೆ HBK ಭರವಸೆಯ ಮಾತುಗಳನ್ನಾಡಿದ್ದಾರೆ. ತಮ್ಮ ಪರ ಪ್ರಚಾರಕ್ಕೆ ಬರುವಂತೆ ಕುಮಾರಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ರಾಜಕಾರಣದ ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಸುಮಲತಾ. ನನ್ನ ಬೆಂಬಲಿಗರ ಜೊತೆ ಮಾತನಾಡ್ತೇನೆ ಅಂತಷ್ಟೇ ಸುಮಲತಾ ಹೇಳಿದ್ದಾರೆ. ಆದರೆ ಒಂದೇ ಒಂದು ಭೇಟಿಯ ನಂತರ ಇದ್ದ ಎಲ್ಲ ಮುನಿಸು ಹಾಗಿದ್ರೆ ಶಮನ ಆಗೋಯ್ತಾ? ಕಳೆದ ಬಾರಿ ಇದೇ ಹೊತ್ತಿಗೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಭಾರಿ ದೊಡ್ಡ ಜಂಗಿ ಕುಸ್ತಿನೇ ನಡೀತು. ಸುಮಲತಾ ಅವರನ್ನು ಸೋಲಿಸೋದಕ್ಕೆ ಅಂತ ಹೇಳಿ ಬಹಳ ದೊಡ್ಡ ರಣತಂತ್ರಗಳನ್ನ ಹೂಡ್ಲಾಯಿತು. ಆದರೆ ಕೊನೆಗೂ ಸುಮಲತಾ ಗೆದ್ದು ಬೀಗಿದ್ರು. ಆದರೆ ಈಗ ಸಿಚುವೇಶನ್ ಬದಲಾಗಿದೆ. ಎಸ್, ಏಪ್ರಿಲ್ 3ರಂದು ಯಾವ ನಿರ್ಧಾರ ಪ್ರಕಟ ಮಾಡ್ತಾರೆ ಸುಮಲತಾ ಅನ್ನೋ ಸಸ್ಪೆನ್ಸ್ ಈಗಲೂ ಕೂಡ ಇದೆ. ಕಳೆದ ಬಾರಿಯ ಅಲೆ ಇಲ್ಲದ ಕಾರಣ ಸುಮಲತಾ ತಟಸ್ಥವಾಗಿ ಉಳಿತಾರ, ಸೈಲೆಂಟ್ ಆಗಿ ಸೈಡ್ ಅಲ್ಲಿದ್ದು ಕಾದು ನೋಡುವ ತಂತ್ರಕ್ಕೇನಾದ್ರೂ ಮೊರೆ ಹೋಗ್ತಾರಾ? ಏಪ್ರಿಲ್ 3ನೇ ತಾರೀಕು ಮಂಡ್ಯಗೆ ಹೋಗಿ ಅಲ್ಲಿ ಸಭೆ ಮಾಡಿ ಅಲ್ಲಿಯೇ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಸುಮಲತಾ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಅವರ ನಿರ್ಧಾರ ಏನಾಗಿರುತ್ತೆ? ಕುಮಾರಸ್ವಾಮಿ ನಾಮಪತ್ರ ಕಾರ್ಯಕ್ರಮದಲ್ಲಿ ಸುಮಲತಾ ಭಾಗಿಯಾಗ್ತಾರಾ? ಏಪ್ರಿಲ್ 4ನೇ ತಾರೀಕು ಮಾಜಿ ಸಿಎಂ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ಅದಕ್ಕಾಗಿ ಸಹಕಾರವನ್ನ ಕೇಳೋದಿಕ್ಕೆ ನಿನ್ನೆ ಕುಮಾರಸ್ವಾಮಿ ಸುಮಲತಾ ಅವರ ನಿವಾಸಕ್ಕೆ ಹೋದ್ರು. 1 ಗಂಟೆ ಮಾತುಕತೆ ನಡೀತು. ಹಾಗಾದ್ರೆ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಸುಮಲತಾ ಹೋಗ್ತಾರಾ ಅಥವಾ ಹೋಗೋದಿಲ್ವಾ? ಯಾವ ನಿರ್ಧಾರಕ್ಕೆ ಬರ್ತಾರೆ? ಕಾದು ನೋಡುವ ತಂತ್ರಕ್ಕೆ ಮುಂದಾದರ ಸುಮಲತಾ? ಬಹಳಷ್ಟು ಪ್ರಶ್ನೆಗಳಿದೆ. ಬಹುಶಃ ಏಪ್ರಿಲ್ 3ನೇ ತಾರೀಕು ಆ ಎಲ್ಲ ಪ್ರಶ್ನೆಗಳಿಗೂ ಸುಮಲತಾ ಅವರಿಂದ ಉತ್ತರ ಸಿಗುತ್ತೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಏನು ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಯರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರಗಳಲ್ಲೊಂದಾದಂತಹ ಮಂಡ್ಯದ ಕತೆ ಹೇಳ್ತಾ ಇದ್ವಿ. ಕುಮಾರಸ್ವಾಮಿ ಅಲ್ಲಿನ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಸುಮಲತಾ ಅವರ ಬೆಂಬಲಕ್ಕೆ ಭೇಟಿಯಾದ್ರು. ಏನಾಯ್ತು ಹಾಗಿದ್ರೆ? ಆ ಇನ್ಸೈಡ್ ಕಹಾನಿ ಏನು? ಅದರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುರೇಶ್ ನೇರ ಸಂಪರ್ಕದಲ್ಲಿರುವಂಥದ್ದು. ಸುರೇಶ್, ಬಹಳ ಕುತೂಹಲ ಮೂಡಿಸಿರುವಂತಹ ಮಂಡ್ಯ ಕ್ಷೇತ್ರದಲ್ಲಿ HDK ಅಭ್ಯರ್ಥಿಯಾದ ಮೇಲೆ ಸುಮಲತಾ ಅವರನ್ನ ಭೇಟಿಯಾಗಿ ಏನ್ ಮಾತಾಡಬಹುದು? ಅವ್ರ ಬೆಂಬಲ ಕೊಡಬಹುದಾ? ಭಾರಿ ಕುತೂಹಲ ಮೂಡಿಸಿದ್ದಂತಹ ಗಳಿಗೆ ಅದು. ಈಗ ಸುಮಲತಾ ಅವರನ್ನ ಭೇಟಿಯಾದ ನಂತರ ಏನ್ ಅನಿಸ್ತಾ ಇದೆ? ಏನ್ ನಡೀತಂತೆ ಆ ಭೇಟಿಯಲ್ಲಿ? ಸುಮಲತಾ ಸಕಾರಾತ್ಮಕವಾಗಿ ಸ್ಪಂದಿಸಿದಾರಂತ ಹೇಗೆ ಅಂತ? ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾವು ಯಾವ ರೀತಿ ಇತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ನಿಜಕ್ಕೂ ಕೂಡ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರು ಮುಂದೆ ಯಾವತ್ತಾದರೂ ಒಂದು ದಿವಸ ಈ ರೀತಿ ಕುಳಿತುಕೊಂಡು ಮಾತಾಡ್ತಾರಾ ಅನ್ನುವಂಥ ಅನುಮಾನ ಎಲ್ರಿಗೂ ಕೂಡ ಮೂಡಿತ್ತು. ಬಹುಶಃ ಯಾರು ಕೂಡ ನಂಬಲಿಕ್ಕಿಲ್ಲ. ಆದರೆ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ಅಂತಹ ಹಗೆತನವನ್ನು ಸಾಧಿಸುವುದು ಸರಿಯಲ್ಲ ಅನ್ನೋದನ್ನು ಅರ್ಥ ಇಬ್ಬರೂ ನಾಯಕರು ಇದೀಗ ಮುನಿಸನ್ನು ಮರೆತು ಕುಳಿತು ನಿನ್ನೆ ಮಾತಾಡಿರುವಂಥದ್ದು. ಕುಮಾರಸ್ವಾಮಿ ಅವರು ಖುದ್ದು ಸುಮಲತಾ ಅವರ ಮನೆಗೆ ತೆರಳ್ತಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುಮಲತಾ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಕೂಡ ಆ ಒಂದು ಸ್ಥಳದಲ್ಲೇ ಇರ್ತಾರೆ. ಸಾಕಷ್ಟು ಹೊತ್ತು ಅಂದರೆ ಸುಮಾರು 1 ಗಂಟೆಗಳಿಗೂ ಹೆಚ್ಚು ಕಾಲ ಈ ಒಂದು ಚರ್ಚೆ ನಡೆಯುತ್ತೆ. ಕುಮಾರಸ್ವಾಮಿ ಅವ್ರನ್ನ ಬಹಳ ನಗ್ನಗ್ತಾ ಸುಮಲತಾ ಅವರು ಅವರ ಪುತ್ರ ಅಭಿಷೇಕ್ ಅವರು ಹೂಗುಚ್ಛವನ್ನು ನೀಡೋ ಮೂಲಕ ಸ್ವಾಗತಿಸ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಹೇಗಿದ್ದೀರಿ ಅಕ್ಕ ಅಂತಲೇ ಅವ್ರನ್ನ
ಮಾತು ಶುರು ಮಾಡ್ತಾರೆ. ಸಾಕಷ್ಟು ಹೊತ್ತು ಚರ್ಚೆ ಮಾಡ್ತಾರೆ. ಪ್ರಸ್ತುತ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಮೈತ್ರಿಯಾದ ಸಂದರ್ಭವನ್ನು ಅವರಿಗೆ ವಿವರಿಸ್ತಾರೆ. ಈ ಬಾರಿ ಒಂದು ಅವಕಾಶವನ್ನು ಕೊಟ್ಟಿದೆ, BJP ಜೊತೆ ಮೈತ್ರಿ ಆಗಿದ್ದೀವಿ, BJP ನಮಗೆ ಇಲ್ಲಿ ಸ್ಥಾನವನ್ನು ಬಿಟ್ಕೊಟ್ಟಿದೆ, ಈ ಬಾರಿ ನಮಗೆ ಬೆಂಬಲವನ್ನು ಕೊಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ರಾಜಕಾರಣದ ಹಾದಿ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಸುಮಲತಾ ಅವರಿಗೆ ತಿಳಿಸಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಅಂಬರೀಷ್ ಅವರ ಜೊತೆಯಲ್ಲಿದ್ದಂಥ ಒಡನಾಟದ ಬಗ್ಗೆ ಅವರು ಸ್ಮರಿಸ್ಕೊಂಡಿದ್ದಾರೆ. ಸಾಕಷ್ಟು ಬಾರಿ ವೇದಿಕೆಗಳಲ್ಲೇ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ರು ಅಂಬರೀಷ್ ಅವ್ರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಒಡನಾಟ ಇತ್ತು ಅಂತ, ಅದೆಲ್ಲವನ್ನ ಸ್ಮರಿಸ್ಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಪುತ್ರ ಅಭಿಷೇಕ್ ಅವರ ಒಂದು ಸಿನಿಮಾ ಕೆರಿಯರ್ ಬಗ್ಗೆ ಸಾಕಷ್ಟು ಹೊತ್ತು ಸಿನಿಮಾಗಳ ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಆದರೆ ಇವೆಲ್ಲವನ್ನ ಕೇಳಿಸ್ಕೊಂಡಂತಹ ಸುಮಲತಾ ಮಾತ್ರ ರಾಜಕಾರಣದ ಯಾವುದೇ ಒಂದು ನಿರ್ಧಾರವನ್ನು ಅವರು ತಿಳಿಸಿಲ್ಲ. ಯಾಕೆಂದರೆ ಅವರು ಮಂಡ್ಯದ ಹಾಲಿ ಸಂಸದೆ. ನಾನು 3ನೇ ತಾರೀಕು ಮಂಡ್ಯದಲ್ಲಿ ಬೆಂಬಲಿಗರ ಒಂದು ಸಭೆಯನ್ನು ಕರೆದಿದ್ದೇನೆ, ಈ ಒಂದು ಸಭೆಯ ಬಳಿಕ ನನ್ನ ನಿರ್ಧಾರವನ್ನು ಮಂಡ್ಯದಲ್ಲೇ ತಿಳಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಅವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಈ ಭೇಟಿಯ ಬಳಿಕ ಇಬ್ಬರೂ ನಾಯಕರು ಏನೆಲ್ಲ ಮಾತುಕತೆ ಆಯಿತು ಅನ್ನುವ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ನಾನು ಬೆಂಬಲವನ್ನು ಕೇಳಿದ್ದೇನೆ, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸುಮಲತಾ ಅವರು ಕೂಡ ಸಾಕಷ್ಟು ಒಂದು ಸ್ನೇಹಪೂರ್ವಕವಾದಂತಹ ಭೇಟಿಯಾಗಿತ್ತು ಇದು, ನಾನು ನನ್ನ ನಿರ್ಧಾರವನ್ನ 3ನೇ ತಾರೀಕು ತಿಳಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿ ಕಳಿಸಿದ್ದೇನೆ ಅನ್ನುವಂತ ಒಂದು ಮಾತನ್ನ 3ನೇ ತಾರೀಕು ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅನ್ನೋದಾದ್ರೆ 3ನೇ ತಾರೀಕು ಸಭೆ ಮಾಡಿದ ನಂತರ ಸುಮಲತಾ ಅವರು ನಿರ್ಧಾರವನ್ನ ತಿಳಿಸ್ತಾರಂತೆ. ಹಾಗಾದ್ರೆ ಸಭೆ ಯಾರ ಜೊತೆ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಅಲ್ವಾ? ಆ ಸಭೆಯಲ್ಲಿ ಯಾರೆಲ್ಲ ಇರ್ತಾರಂತೆ, ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಎಸ್ ವೀಣಾ, ಬಹಳ ಪ್ರಮುಖವಾದ ಪ್ರಶ್ನೆ ಇದು. ಮತ್ತೆ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರ ಭೇಟಿ ಆಗುತ್ತಾ ಅನ್ನುವಂಥ ಕುತೂಹಲ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚು ಕುತೂಹಲ ಇರುವಂತಹ ಪ್ರಶ್ನೆ ಇದು. ಯಾಕೆ ಅಂತಂದ್ರೆ 3ನೇ ತಾರೀಕು ಸುಮಲತಾ ಅವರು ತಮ್ಮ ಬೆಂಬಲಿಗರ ಜೊತೆಯಲ್ಲಿ, ತಮ್ಮ ಆಪ್ತರ ಜೊತೆಯಲ್ಲಿ ಮಂಡ್ಯದಲ್ಲಿ, ಅಂದ್ರೆ ಮಂಡ್ಯದ ಒಂದಷ್ಟು ಮತದಾರರ ಜೊತೆಯಲ್ಲೂ ಕೂಡ ಸಭೆಯನ್ನ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ಸಭೆಗೆ ಪ್ರಮುಖವಾಗಿ ದರ್ಶನ್ ಬರ್ತಾರೆ ಅನ್ನುವಂಥ ಮಾತನ್ನ ನಿನ್ನೆನೇ ಅವರು ಹೇಳಿದ್ದಾರೆ. ಇನ್ನು ಅಭಿಷೇಕ್ ಇದ್ದೇ ಇರ್ತಾರೆ. ಸಹಜವಾಗಿಯೇ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಾರೆಲ್ಲ ಅವರ ಜೊತೆಯಲ್ಲಿ ಇದ್ರೋ ಅವರು ಒಂದಷ್ಟು ಜನ ಅವರ ಅತ್ಯಾಪ್ತರು ಇರ್ತಾರೆ. ಆದರೆ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ವಿಚಾರ. ಸದ್ಯಕ್ಕೆ ಸುಮಲತಾ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ಸಂದರ್ಭದಲ್ಲಿ ಆಗ ಯಾವ ಪರಿಸ್ಥಿತಿ ಇತ್ತೋ ಅಂತಹ ಪೂರಕವಾದ ವಾತಾವರಣ ಸುಮಲತಾ ಅವರಿಗೆ ಈ ಬಾರಿ ಇಲ್ಲ. ಮೈತ್ರಿ ಆಗಿರುವ ಕಾರಣದಿಂದ ಆ ವೇವ್ ಬಹಳ ಕಡಿಮೆ ಇದೆ ಸುಮಲತಾ ಅವರ ಪರವಾಗಿ. ಹಾಗಾಗಿ ಒಂದಷ್ಟು ದಿನ ಕಾಯೋಣ, ಒಂದಷ್ಟು ದಿವಸ ಅಂತಂದರೆ ಈ ಅವಧಿಗೆ ಅವರಿಗೆ ಬಿಟ್ಕೊಡುವಂಥದ್ದು, ಸೈಲೆಂಟ್ ಆಗಿ ಸೈಡಲ್ಲಿದ್ದು ಕಾದು ನೋಡುವಂತಹ ಒಂದು ತಂತ್ರಕ್ಕೆ ಸುಮಲತಾ ಅವರು ಮೊರೆ ಹೋಗ್ತಾರೆ. ಅಂದರೆ ಈ ಬಾರಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ, ತಾವು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಸ್ಪರ್ಧೆ ಮಾಡದೆ ತಟಸ್ಥವಾಗಿ ಉಳಿಯುವಂತಹ ಒಂದು ನಿರ್ಧಾರಕ್ಕೆ ಸುಮಲತಾ ಅವರು ಬರಲಿದ್ದಾರೆ ಅನ್ನುವಂಥ ಮಾಹಿತಿ ಈ ಕ್ಷಣಕ್ಕೆ ನಮಗೆ ಸಿಗ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ಅವರ ಬೆಂಬಲಿಗರ ಅಭಿಪ್ರಾಯ ಏನಿರುತ್ತೆ ಅದರ ಆಧಾರದ ಮೇಲೆ ನಿಜಕ್ಕೂ ಕೂಡ ಸುಮಲತಾ ಅವರ ನಡೆ ನಿರ್ಭರ ಆಗುತ್ತೆ. ಯಾಕಂದ್ರೆ ಅವರ ಬೆಂಬಲಿಗರು ಅಂತ ಕರೆಸ್ಕೊಳ್ಳೋರು, ಅವರ ಅತ್ಯಾಪ್ತರು, ಸಚ್ಚಿದಾನಂದ ಅವರ ನಡೆಯನ್ನು ನಾವು ಗಮನಿಸಿದ್ವಿ. ಅದೆಲ್ಲ ನೋಡ್ತಾ ಹೋದಾಗ ಈಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಬದಲಾಗಿದೆ. ಅಫ್ಕೋರ್ಸ್ ರಾಜಕಾರಣದಲ್ಲಿ ಪರ್ಮನೆಂಟ್ ಶತ್ರುಗಳು ಅಂತಿರೋದಿಲ್ಲ, ಯಾವಾಗ ಶತ್ರುಗಳಾಗ್ತಾರೆ ಯಾವಾಗ ಮಿತ್ರರಾಗ್ತಾರೆ ಅಂತ ಗೊತ್ತಾಗಲ್ಲ. ಆದರೂ ಒಂದಿಷ್ಟು ಲೆಕ್ಕಾಚಾರ ಅಂತ ಇರುತ್ತಲ್ಲ, ಆ ಲೆಕ್ಕಾಚಾರ ಗಮನಿಸ್ತಾ ಹೋದರೆ ನಿಜಕ್ಕೂ BJPಗೆ ಬೆಂಬಲ ಕೊಟ್ಟ ಕಾರಣಕ್ಕಾಗಿ ಸುಮಲತಾ ಅವರು ಈಗ JDSನ ಅಭ್ಯರ್ಥಿಗೂ ಕೂಡ ಅನುವು ಮಾಡಿಕೊಡ್ಬೋದು. ಬಿಟ್ಟರೆ ಅವರ ಜೊತೆ ಪಕ್ಷೇತರರಾಗಿ ನಿಲ್ಲದೇ ಇದ್ರೂ ಪ್ರಚಾರಕ್ಕೆ ಹೋಗೋ ಮಟ್ಟಿಗೆ ಆ ಸ್ನೇಹ ಬೆಳೆಯುತ್ತೆ ಅಂತ ಅನಿಸುತ್ತಾ? ಪ್ರತಿಮಾ, ಇಲ್ಲ, ಖಂಡಿತವಾಗ್ಲೂ ಕೂಡ ಈ ಬಾರಿ ಅಂತಹ ಒಂದು ನಿರ್ಧಾರಕ್ಕೆ ಬರೋದಿಲ್ಲ. BJPಗೆ ಬೆಂಬಲ ಕೊಟ್ಟಿದ್ದಾರೆ ಅಷ್ಟೇ, ಆದರೆ ಅವರು BJPಗೆ ಸೇರ್ಪಡೆ ಆಗಿಲ್ಲ ಅಧಿಕೃತವಾಗಿ. ಹಾಗಾಗಿ ಸದ್ಯಕ್ಕೆ ತಟಸ್ಥವಾಗಿ ಉಳಿಯುವಂತಹ ನಿರ್ಧಾರಕ್ಕೆ ಬರ್ತಾರೆ. ರಾಜಕಾರಣದ ಪರಿಸ್ಥಿತಿಗಳು ಯಾವಾಗ ಯಾವ ರೀತಿ ಬೇಕಾದರೂ ಬದಲಾವಣೆ ಆಗಬಹುದು. ಸುಮಲತಾ ಜೊತೆ ಇದ್ದಂಥ ಕೆಲವರು ಇದೀಗ ಈಗಾಗಲೇ BJP ಜೊತೆ ಮೈತ್ರಿ ಪಕ್ಷಗಳ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪೂರಕವಾದ ವಾತಾವರಣ ಇಲ್ಲದೇ ಇರುವ ಕಾರಣ ಸುಮಲತಾ ಅವರು ಸದ್ಯಕ್ಕಂತೂ ತಟಸ್ಥರಾಗ್ತಾರೆ. ಮುಂದಿನ ದಿನಗಳಲ್ಲಿ ಬಹುಶಃ 5 ವರ್ಷಕ್ಕೆ ಯಾವ ರೀತಿಯಾದ ಪೂರಕವಾದ ವಾತಾವರಣ ಬರಬಹುದು ಕಾದು ನೋಡೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಅಂದರೆ ಬಹಳ ಚರ್ಚೆಗಳಾಗ್ತಿದೆ, ಮತ್ತೆ ಏನಾದರೂ ಅವರು ಪಕ್ಷೇತರವಾಗಿ ನಿಂತು ಬಿಡ್ತಾರಾ ಅನ್ನುವಂಥದ್ದು, ಇಂಥ ಒಂದು ಚರ್ಚೆಗಳಾಗ್ತಿದೆ. ಆದರೆ ಅದು ಯಾವುದೇ ನಿರ್ಧಾರಕ್ಕೆ ಸುಮಲತಾ ಅವರು ಈಗಿನ ಮಾಹಿತಿಯ ಪ್ರಕಾರ ಬರೋದಿಲ್ಲ. ಸದ್ಯಕ್ಕೆ ನಾನು ತಟಸ್ಥವಾಗಿ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿರುವಂಥದ್ದು. ಇದೇ ಬೆಂಬಲಿಗರ ಸಭೆಯಲ್ಲಿ ನಿರ್ಧಾರ ಆಗುವಂತಹ ವಿಚಾರ. ಈ ಬಾರಿ ಯಾವುದೇ ಕಾರಣಕ್ಕೂ ಸುಮಲತಾ ಅವರು ಸ್ಪರ್ಧೆ ಮಾಡೋದಿಲ್ಲ, ಅಂಥ ಒಂದು ನಿರ್ಧಾರಕ್ಕೆ ಬರೋದಿಲ್ಲ. ಮತ್ತು ಯಾವುದೇ ಕಾರಣಕ್ಕೂ
ಅಭ್ಯರ್ಥಿಯ ಪರವಾಗಿ ಅಂದರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬರುವಂಥದ್ದು ಇಲ್ಲ ಅನ್ನುವಂಥದ್ದು ಸದ್ಯದ ಮಾಹಿತಿ. ಯಾಕೆ ಅಂತಂದರೆ ಅವರೇನು BJP ಪಕ್ಷದ ಅಭ್ಯರ್ಥಿ ಅಲ್ಲ ಅಥವಾ BJP ಪಕ್ಷವನ್ನು ಸೇರ್ಪಡೆಗೊಂಡಿಲ್ಲ. ಒಂದು ವೇಳೆ BJP ಪಕ್ಷದಲ್ಲಿ ಇದ್ದಿದ್ರೆ ಪಕ್ಷದ ನಾಯಕರ ನಿರ್ಧಾರದ ಪ್ರಕಾರ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬರಬೇಕಾಗಿತ್ತು. ಈಗ ಅವರು ಸ್ವತಂತ್ರವಾಗಿದ್ದಾರೆ, ಹಾಗಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಅವರು ಸ್ವತಂತ್ರರಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.